ಧಾರವಾಡ ನಗರದ ಉಪನಗರ ಪೊಲೀಸ್ ಠಾಣೆಯ ಮುಂದೆ ಭೀಮ್ ಶಕ್ತಿ ಪ್ರತಿಭಟನೆ. ನಮ್ಮದು ಶಾಂತಿಪ್ರಿಯ ಜಿಲ್ಲೆ. ಇಲ್ಲಿ ನಡೆಯುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ ಪ್ರತಿಭಟನೆಗೆ ಅನುಮತಿ ನೀಡಬಾರದೆಂದು ಉಪನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವು ಹೊತ್ತುಗಳ ಕಾಲ ಗದ್ದಲದ ವಾತಾವರಣ ನಡೆಯಿತು. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಬರುವವರೆಗೂ ನಮ್ಮ ಹೋರಾಟ ನಿಲ್ಲದು. ಅವರ ಬಂದ ಮೇಲೆ ಮನವಿಯನ್ನು ನೀಡುತ್ತೇವೆ ಎಂದು ಪ್ರತಿಭಟನಾಕಾರರು ಹೋರಾಟ ಮುಂದುವರಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹಲವಾರು ದಶಕಗಳಿಂದ ಧಾರವಾಡ ಅಂದರೆ ವಿದ್ಯಾಕಾಶಿ. ಇಲ್ಲಿ ಹಲವಾರು ಕಾಲೇಜುಗಳಿದ್ದಾವೆ. ಆಫ್ಲೆಟ್ ಈಗ ಕೊನೆಗೆ ಈಗ ಒಂದು ಕಳೆದ 15 ವರ್ಷಗಳಿಂದ ಧಾರವಾಡದ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಿಗಾಗಿ ಒಂದು ಹಬ್ ಆಗಿದೆ, ಒಂದು ಸೆಂಟರ್ ಆಗಿದೆ. ಇಲ್ಲಿ ಹಲವಾರು ಖಾಸಗಿ ಸಂಸ್ಥೆಗಳಿಂದ ಈ ತರಬೇತಿಗಳನ್ನು ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಈಗ ಕಳೆದ 6-7 ತಿಂಗಳುಗಳಿಂದ ಕೆಲವು ಜನ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಧಾರವಾಡದ ಹೊರಗಿನ ಜನ ಬಂದು ಧಾರವಾಡದಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳಿಗೆ ತಪ್ಪು ಕಲ್ಪನೆ ಕೊಟ್ಟು
ವಿದ್ಯಾರ್ಥಿಗಳನ್ನು ಪ್ರಚೋದಿಸಿ ದಿನನಿತ್ಯ ಧರಣಿಗಳನ್ನು, ರಸ್ತೆ ತಡೆಗಳನ್ನು ಮಾಡ್ತಾಯಿದ್ದಾರೆ. ಇದರಿಂದ ನಿಜವಾದ ಧಾರವಾಡಿಗರು ಯಾರು ಧಾರವಾಡದ ಮೂಲವಾಸಿಗಳಿದ್ದೀವಿ ನಮಗೆಲ್ಲ ಅತೀವ ತೊಂದರೆ ಆಗ್ತಾಯಿದೆ. ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಆದರೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಬೇರೆಯವ್ರಿಗೆ ತೊಂದರೆ ಆಗದಿರೋಂಗೆ ನೋಡ್ಕೊಳ್ಳೋದು ಪ್ರತಿಭಟನೆಯನ್ನು ಸಂಘಟನೆ ಮಾಡಿದವರ ಕರ್ತವ್ಯ. ಅವರು ಸರಿಯಾಗಿ ಆ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದರೆ ನಾವು ಅನಿವಾರ್ಯವಾಗಿ ಈಗ ಪೊಲೀಸ್ ಕಮಿಷನರ್ ಹತ್ರ ಬಂದಿದ್ದೇವೆ. ನಮ್ಮ ಬೇಡಿಕೆ ಡಿಮಾಂಡ್ ಏನಪ್ಪ ಅಂದರೆ, ಸ್ಥಳೀಯವಾಗಿ ಇರ್ತಕ್ಕಂಥ ಯಾವುದೇ ಮುಖಂಡರುಗಳು ಇದರಲ್ಲಿ ಭಾಗವಹಿಸದೇ ಇದ್ದರೂ ಸಹ ಬೇರೆ ಪರವೂರುಗಳಿಂದ ಬಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು, ಖಂಡಿತವಾಗಲೂ ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಸಂಘಟನೆ. ಅನಗತ್ಯವಾಗಿ ಸನಾತನಿಗಳ ಥರ ಇದನ್ನು ವರ್ತನೆ ಮಾಡಿ ಮನುವಾದಿಗಳು ಮಾಡ್ತಾ ಇರ್ತಕ್ಕಂಥ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ನಿಷೇಧಿಸಬೇಕು ಮತ್ತು ಇವರಿಗೆ ಅನುಮತಿಯನ್ನು ನೀಡಬಾರ್ದು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ಇವರ ಅನುಮತಿ ಪೊಲೀಸರು ನೀಡಿದ್ದೇ ಆದರೆ ಅದೇ ದಿನ ನಾವು ಕೌಂಟರ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಇವತ್ತು ಎಚ್ಚರಿಕೆ ಕೊಡಲು ಹಾಗೂ ಅವರಿಗೆ ಪತ್ರದ ಮುಖಾಂತರ ಇದನ್ನು ತಿಳುವಳಿಕೆ ಕೊಡಲು ಬಂದಿದ್ದೇವೆ. ಮಾನ್ಯ ಪೊಲೀಸ್ ಕಮಿಷನರ್ ಅವರು ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ಮೇಲೆ ಅವ್ರ ಜೊತೆಗೆ ನಾವು ವಿಶದವಾಗಿ ಸಂಪೂರ್ಣ ಚರ್ಚೆಯನ್ನು ಮಾಡ್ತೀವಿ. ಮಾಧ್ಯಮ ಮಿತ್ರರು ಮತ್ತು ಭೀಮ್ ಸೇನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ವಿದ್ಯಾಕಾಶಿ ಯಾವುದಾದ್ರೂ ಇದ್ರೆ ಅದು ಧಾರವಾಡ ಜಿಲ್ಲೆ ಅಂಥೇಳಿ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸುಮಾರು ವರ್ಷಗಳಿಂದ ನೋಡಿರ್ಬೋದು, ಕೇಳಿರ್ಬೋದು, ಮೊದಲಿನ ಧಾರವಾಡ ಹೆಂಗಿತ್ತು, ಈಗಿನ ಧಾರವಾಡ ಹೆಂಗೈತಿ. ಅದಕ್ಕಾಗಿ ಇದು ಧಾರವಾಡ ಅನ್ನೋದು ವಿದ್ಯಾಕಾಶಿಗೆ ಫೇಮಸ್ ಆಗಿದೆ ಅಂತ ಅಷ್ಟಂತ ಅನೇಕ ವಿದ್ಯಾರ್ಥಿಗಳಿಗೆ, ಸಾಹಿತಿಗಳಿಗೆ ಯಾವುದಾದ್ರೂ ಒಂದು ಇದು ಕೊಟ್ಟಿದ್ದ ಅದು ಧಾರವಾಡ ಜಿಲ್ಲೆ. ಎಂತೆಂಥ ಮಹಾನ್ ವ್ಯಕ್ತಿಗಳ ನಮ್ಮ ಧಾರವಾಡ ಜಿಲ್ಲೆ ಹುಟ್ಟಿ ಕೀರ್ತಿ ಮಾಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲೇ ಕೀರ್ತಿ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಧಾರವಾಡ ಜಿಲ್ಲೆ ಶಾಂತಿ ಪ್ರಿಯ ಜಿಲ್ಲೆ. ಅದಕ್ಕೆ ಶಾಂತಿಯುತ ಕಾಪಾಡೋ ದಾಯಿತ್ವ ಪೊಲೀಸ್ ಇಲಾಖೆಯವರದು. ಅವ್ರಿಗೊಂದು ಮನವಿ ಪತ್ರ ಕೊಡಕ್ಕೆ ಬಂದೀವಿ ಅಂದ್ರೆ ಅದಕ್ಕೆ ಉದ್ದೇಶ ಏನಂದ್ರೆ, ನಮ್ಮ ವಿದ್ಯಾಕಾಶಿಯಲ್ಲಿ ಅನೇಕ ಅಕಾಡೆಮಿಗಳದಾವೆ, ಆಮೇಲೆ ಎಜುಕೇಷನ್ ಟ್ರಸ್ಟ್ ಅದಾವೆ. ಅವರು ಮೂಲ ಸೌಕರ್ಯ ಕೊಡೋದ್ರ ಜೊತೆಗೆ ಅವ್ರದ್ದು ಏನಪ್ಪ ಬೇಸಿಕ್ ಫಂಡಮೆಂಟಲ್ಸ್ ಎಜುಕೇಷನ್ ಹೆಂಗೆ ಕೊಡಬೇಕು, ಏನು ಡೆವಲಪ್ಮೆಂಟ್ ಬೇಕು, ಅದಷ್ಟೇ ಅವ್ರ ಕರ್ತವ್ಯ. ಅದನ್ನು ಬಿಟ್ಟು ಮುಗ್ಧ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಧರಣಿ ಸತ್ಯಾಗ್ರಹ ಮಾಡಿಸೋದು, ಪ್ರಚೋದನೆ ಕೊಡಿಸೋದು, ಆ ವಿದ್ಯಾರ್ಥಿಗಳ ಭವಿಷ್ಯ ಕೆಲವೊಂದು ಸಂಘಟನೆಗಳ ಒಂದಷ್ಟು ತಮ್ಮ ಬ್ಯಾಳಿ ಬೇಯಿಸ್ಕೊಳ್ಳೋಕೆ ರಾಜಕೀಯ ಆಗ್ಬೋದು, ಕೆಲವೊಂದು ಸಂಘಟನೆಗಳಿರೋ ಅಂಥವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆ ಇದು ಮೊದಲಿಂದನೇ ಶಾಂತಿ ಪ್ರಿಯ ಜಿಲ್ಲೆ, ವಿದ್ಯಾಕಾಶಿ ಆದಂಥ ಜಿಲ್ಲೆ. ಅದಕ್ಕಾಗಿ ನಾವು ಇಷ್ಟೇ ನಮ್ಮ ಇಲ್ಲಿ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಬೇರೆ ಜಿಲ್ಲೆ ಅಂತ ಬಂದಂಥ ವಿದ್ಯಾರ್ಥಿಗಳಿಗಾಯ್ತು, ಬೇರೆ ಅಂತ ಬಂದಂಥ ನಾಗರಿಕರಿಗೆ ತಮ್ಮ ಕೆಲಸ ಏನೈತಿ ಅದನ್ನು ಅಷ್ಟೇ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲಿ ಸ್ಥಳೀಯರಿಗೆ ತೊಂದರೆ ಕೊಟ್ಟಿದ್ದಾದರೆ ಇವತ್ತು ಬರೀ ಒಂದು ಮನವಿ ಪತ್ರ ಕೊಡಕ್ಕೆ ಬಂದೀವಿ. ಇದು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂಥೇಳಿ ಮಾಧ್ಯಮ ಮುಖಾಂತರ ಒಂದು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ನಾವೊಬ್ಬ ಧಾರವಾಡ ಜಿಲ್ಲಾ ಮಾಜಿ ಸೈನಿಕ ಅಧ್ಯಕ್ಷ ಸಿಕಂದರ್ ಉರ್ಫ್ ಸಿಕ್ಕುದಾದ. ಇವತ್ತು ಧಾರವಾಡ ಒಂದು ವಿದ್ಯಾಕಾಶಿ, ಶಾಂತಿಯುತವಾದಂತಹ ಜಿಲ್ಲೆಗೆ ಹೆಸರಾದಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ವಿದ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಬರ್ತಾರೆ. ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಹೆಸರುವಾಸಿಯಾದಂಥ ಈ ಧಾರವಾಡ ಜಿಲ್ಲೆಯಲ್ಲಿ ನಾವು ಶಿಕ್ಷಣದ ಮಹತ್ವತೆಯನ್ನು ಅರಿತು ಶಾಂತಿ ಕದಡುವಂತಹ ವ್ಯವಸ್ಥೆ ಆಗಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಯಾವುದೇ ಹೋರಾಟ ಆಗಿರ್ಬೋದು, ಯಾವುದೇ ಹಕ್ಕಾಗಿರ್ಬೋದು, ಸರ್ಕಾರದ ಆಯಾಯ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಮಾಡಿಕೊಳ್ಬೇಕು. ಎಲ್ಲ ಜಿಲ್ಲೆಯ ಜನರು ಬಂದು ವಿದ್ಯಾಕಾಶಿಯಾದಂಥ ಧಾರವಾಡದಲ್ಲಿ ಹೋರಾಟವನ್ನು ಮಾಡೋದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದು, ಅದು ಟ್ರಾಫಿಕ್ ಆಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದು ಹಿತದೃಷ್ಟಿಯಿಂದ, ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಎಲ್ಲ ಸಾಕಷ್ಟು ಇಲಾಖೆಗಳ ನೌಕರಸ್ಥರಿಗೂ ಕೂಡ ಈ ಹೋರಾಟದಿಂದ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿತಿನ್ ಕುಮಾರ್, ನಾನು ಮಾಹಿತಿ ಹಕ್ಕು ಹೋರಾಟಗಾರ ರಾಜ್ಯಾಧ್ಯಕ್ಷ. ನಾವು ಧಾರವಾಡ ಜಿಲ್ಲೆದವರು ಹೌದು ಅಲ್ಲೋ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಈಗ ಎಲ್ಲೆಲ್ಲವರು ಬಂದು ಇಲ್ಲಿ ಪಿ ಜಿ ಕಟ್ಟಿದ್ರು, ಎಲ್ಲೆಲ್ಲವರು ಬಂದು ಇಲ್ಲಿ ಜನರನ್ನು ಸೇರಿಸಿದ್ರು, ಎಲ್ಲೆಲ್ಲೋ ಮಕ್ಕಳನ್ನ ತಂದು ಸ್ಟೂಡೆಂಟ್ಗಳನ್ನು ತಪ್ಪು ರಸ್ತೆಗೆ ಒಯ್ಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಕೇಳೋದು ಇಷ್ಟೇ, ನಾವೇನು ಧಾರವಾಡ ಜಿಲ್ಲೆಯಲ್ಲಿ ಇರುವಂಥ ಜನರು ಅದೇವೋ ಇಲ್ಲೋ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹೊರಗಿಂದ ಬಂದು ಈಗ ಒಮ್ಮಿಗ್ಲಿನ ಬಂದು ರೋಡ್ ಬ್ಲಾಕ್ ಮಾಡಿ ಪೂರಾ ಪ್ಯಾಕಪ್ ಮಾಡಿ ಜನರಿಗೆ ಅಡ್ಡಾಡಲಿಕ್ಕೆ ಒಂದು ಅವಕಾಶ ಇಲ್ಲ. ಒಂದು ಸಲ ಬಂದ್ರಂದ್ರೆ 10-20 ಸಾವಿರ ಜನ ಎಲ್ಲಿಂದ ಬರ್ತಾಯಿದ್ದಾರೆ? ಇವ್ರನ್ನ ಯಾರು ಕರ್ಕೊಂಬರ್ತಾ ಇದ್ದಾರೆ?
ನಾನೇ ಇಲ್ಲಿ 25-30 ವರ್ಷದಿಂದ ನಾನು ಸಂಘಟನೆಯಲ್ಲಿ ಇದು ಕೆಲಸ ಮಾಡ್ತಾಯಿದ್ದೀನಿ. ನಾವು ಹೊಡೆದಾಡಿ ಬಡದಾಡಿ ತೊಗೊಂಡು ಬಂದು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅದು ಸಂಘಟನೆಕಾರರು, ಅದನ್ನು ಬಿಟ್ಟು ಹೊರಗಿನವರಲ್ಲ. ನಾವು ಸಂಘಟನೆಯನ್ನು ಮಾಡ್ತಾಯಿದ್ದೀವಿ, ಜನರ ಸಲುವಾಗಿ ಏನು ಹೋರಾಟ ಮಾಡ್ತಾಯಿದ್ದೀವಿ, ಆ ಜನರ ಜೊತೆಗೆ ಸೇರ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಆ ಜನರು ನಾವು ಸೇರಿ ಬರ್ಬೇಕಂದ್ರೆ ಒಂದು ದಿವಸದ ಕೂಲಿ ಬಿಟ್ಟು ನಾವು ಇಲ್ಲಿ ಬರ್ತೀವಿ. ಅದನ್ನು ಬಿಟ್ಟು 10,000 ಜನ ಇವರು ತರುವಂಥ ಕೆಪಾಸಿಟಿ ಇಡ್ತಾರಂದರೆ ಅವ್ರ ಹಿಂದೆ ಯಾರು ಇರ್ಬೋದು? ಅದನ್ನು ಯಾಕೆ ಸರ್ಕಾರ ಅದಕ್ಕೆ ಗಮನ ಕೊಡ್ತಾ ಇಲ್ಲ? ಅದಕ್ಕೆ ಯಾಕೆ ಕಾಕಿ ಅರ್ಬಿ ಉಟ್ಟಂಥ ಪೊಲೀಸ್ ಅಧಿಕಾರಿಗಳು ಯಾಕೆ ಅದಕ್ಕೆ ಬೆನ್ನತ್ತಿ ನೋಡ್ತಾ ಇಲ್ಲ? ಹಿಂದೆ ಯಾರು ಅದಾರ ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕ್ರಿ ಧಾರವಾಡ ಜಿಲ್ಲೆಯಲ್ಲಿ ಇರುವಂಥವ್ರಿಗೆ ನೌಕರಿ ಬೇಕಾಗಿಲ್ವಾ? ಧಾರವಾಡ ಜಿಲ್ಲೆಯಲ್ಲಿ ಇರುವಂಥ ಮಕ್ಕಳು, ನಮ್ಮ ಮಕ್ಕಳು ಶಾಲೆ ಕಲ್ತಿಲ್ವಾ? ನಾವು ಅನ್ಪಡಾಗಿರ್ಬೇಕಾ? ಯಾಕೆ ನಮ್ಮ ಮಕ್ಕಳಿಗೆ ಕೊಡ್ರಲ್ಲ? ಧಾರವಾಡ ಜಿಲ್ಲಾದಾಗಿರುವಂಥ ಮಕ್ಕಳಿಗೆ ಶಾಲೆ ಕಲ್ತಿದ್ದಾರೆ, ಭಾಳ ಮಂದಿ ಕಲ್ತು ಮನೇಲಿ ಕುಂತಿದ್ದಾರೆ, ಅಂಥವ್ರಿಗೆ ಚಲೋ ನೌಕರಿ ಕೊಡ್ರಿ. ಅದನ್ನು ಬಿಟ್ಟು ಹೊರಗಿಂದ ಬಂದಂಥವ್ರಿಗೆ ನೀವು ಆದ್ಯತೆ ನೀಡೋದಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಅವರು ಈಗ ಹೊರಗಿಂದ ಬಂದಂಥ ಜನರು ತಂದು ಕಾಸು ನಡಕ್ಕೆ ಕುಂದರಿಸಿ ರೋಡ್ನ್ಯಾಗ ಕುಂತು ಸ್ಟ್ರೈಕ್ ಮಾಡಿ ಅವ್ರಿಂದ ಯಾರು ಬೆನ್ನತ್ತಾರ, ಯಾರು ಮಾಡತ್ತಾರ ಅದ್ರ ಬಗ್ಗೆ ಲಕ್ಷಣ ಇಲ್ಲ. ಇದಕ್ಕೆ ನಾವು ಅನ್ನೋದೇನಂದ್ರೆ ಧಾರವಾಡ ಜನರು ಬರೀ ವಿದ್ಯಾಕಾಶಿ ಬರೀ ಅಭ್ಯಾಸ ಮಾಡಿ ಮನ್ಯಾಗ ಮಲಗ್ತಾರ ಅಂತಿದ್ರೆ ತಪ್ಪು. ಉದ್ದೇಶ ಅನ್ನೋದು ಸಾಹೇಬ್ರ ಉದ್ದೇಶ ಇವ್ರು ಏನದ ಅಂದ್ರೆ ನಾವು ಏನದೀವಿ ಅಂತ ತೋರ್ಸಕ್ಕೆ ಹೊರಗಿನ ಜನ ಇಲ್ಲಿ ಬಂದು ತೋರ್ಸಾಕತ್ತಾರ. ಅದರ ಜೊತೆಗೆ ನಾನು ಏನು ಹೇಳೋದಂದರೆ ರಾಜಕೀಯ ಷಡ್ಯಂತ್ರ ಐತೋ ಇಲ್ಲೋ ಅನ್ನೋಕ್ಕಿಂತ ಇವ್ರ ಬೆನ್ನೆಲುಬು ಯಾರು? ಅದಕ್ಕೆ ನಾವೇನಂತೀವಿ, ಇದರಿಂದ ರಾಜಕೀಯ ಕೈವಾಡ ಇದೆ, ರಾಜಕಾರಣಿಯವರು ರಾಜಕೀಯ ಇಲ್ಲಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಧಾರವಾಡ ಜನರು ಇದೇನದಲ್ಲ, ಧಾರವಾಡ ಜಿಲ್ಲಾ ಜನರು ಭಾಳ ಒಳ್ಳೆಯವ್ರೂ ಅದಾರ. ಟೈಮ್ ಕೆಟ್ಟು ಬಂದಾಗ ಉಗ್ರವಾದ ಹೋರಾಟ ಮಾಡಲಿಕ್ಕೂ ತಯಾರಿರ್ತಾರೆ, ಹೋರಾಟದಲ್ಲಿ ಜೀವ ಕೊಡ್ಲಿಕ್ಕೂ ಗಟ್ಟಿ ಇರ್ತಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ಅವ್ರು ಬೆನ್ನತ್ತಿಗೆ ಏನು ಕಲ್ಸಾಕತ್ತೀರಲ್ಲ, ಆ ಕಲಿಕೆ ಮಾತನ್ನು ಕೇಳಿ ವಿದ್ಯಾಭ್ಯಾಸ ಕಲ್ತಂಥ ಮಕ್ಕಳು ಕೆಡಬೇಡ್ರಿ ಅನ್ನೋದು ನಮ್ಮ ಉದ್ದೇಶ. ದಯವಿಟ್ಟು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾಳೆ ಬರುವಂಥ ಕಾರ್ಯಕ್ರಮಕ್ಕೆ ಸಾಥ್ ಕೊಡಬಾರ್ದು. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಧಾರವಾಡ. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.